ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅವರ್ ಕ್ರೇಜಿ ಕಾರ್ನರ್. ಸೊ ನಾನಿವತ್ತು ಒಂದು ಹೆಲ್ತಿ ಡ್ರಿಂಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಡಿಟಾಕ್ಸಿಕ್ ಹೆಲ್ತಿ ಡ್ರಿಂಕ್ ಆಗಿರುತ್ತೆ. ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಉಪಯೋಗಿಸಿ ಮಾಡ್ತಾ ಇರೋವಂಥ ಡಿಟಾಕ್ಸಿಕ್ ಹೆಲ್ತಿ ಡ್ರಿಂಕ್ ಇದು. ಸೊ ಈ ಆ, ಈ ಜ್ಯೂಸ್ನ ಕುಡಿಯೋದ್ರಿಂದ ಏನಾಗತ್ತೆ ಅಂತ ಅಂದರೆ, ಸೊ ನಮ್ಮ ಹೊಟ್ಟೆನ ನೀಟಾಗಿ ಕ್ಲೀನ್ ಮಾಡುತ್ತೆ, ಹಾಗೆ ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೆ ಬೇಕಾಗಿರುವಂತಹ ಐಟಮ್ಸ್ನೆಲ್ಲ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪು ಬೀಟ್ರೋಟು, 1 ಕಪ್ಪು ಕ್ಯಾರೆಟು, 1 ಕಪ್ ಆ್ಯಪಲ್ಲು, ಅರ್ಧ ಕಪ್ಪು ಬೆಟ್ಟದ ನೆಲ್ಲಿಕಾಯಿ. ಇದು ಬಂದು ಹಸಿ ಅರಿಶಿಣದ ಕೊಂಬು. ಸೊ ನೀವು ನೋಡ್ಬೋದು, ಇದನ್ನು ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ಸ್ವಲ್ಪ ಶುಂಠಿ, ಸ್ವಲ್ಪ ತೊಗೊಂಡಿದ್ದೀನಿ, ತುಂಬ ಜಾಸ್ತಿ ತೊಗೊಂಡಿಲ್ಲ. ಇದು ಬಂದು ಲೆಮನ್ ಜ್ಯೂಸ್. ಈ ಲೆಮನ್ ಜ್ಯೂಸ್ 1 2 ಸ್ಪೂನ್ ತೊಗೊಂಡ್ರೆ ಸಾಕಾಗತ್ತೆ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಎಲ್ಲದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ಬೀಟ್ರೋಟು, ಕ್ಯಾರೆಟ್, ತುಂಬ ಹೋಗ್ಬಿಡುತ್ತಾ, ಆ್ಯಪಲ್ಲು, ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಅರಿಶಿಣದ ಕೊಂಬು, ಸ್ವಲ್ಪ ಶುಂಠಿ, ಇದು ಸ್ವಲ್ಪ ಲೆಮನ್ ಜ್ಯೂಸು. ಇಲ್ಲಿ ಗ್ರೈಂಡ್ ಮಾಡೋಕ್ಕೆ ಸ್ವಲ್ಪ ನೀರು ಕೂಡ ಹಾಕೋಬೇಕಾಗತ್ತೆ. ನಾವು ಗ್ರೈಂಡ್ ಮಾಡೋಕ್ಕೆ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ, ಸ್ವಲ್ಪ ಅಷ್ಟೇ, ತುಂಬ ಜಾಸ್ತಿ ಹಾಕ್ಕೊಳ್ಳಲ್ಲ, ಸ್ವಲ್ಪ ನೀರು. ಇದೆಲ್ಲ ಆದಮೇಲೆ ಚೆನ್ನಾಗಿ ನುಣ್ಣಗೆ ರುಬ್ಬೇಕಾಗತ್ತೆ ನಾವು. ಸೊ ನೀಟಾಗಿ ನುಣ್ಣಗೆ ಮಿಕ್ಸಿ ಜಾರಲ್ಲಿ ಸೊ ಗ್ರೈಂಡ್ ಮಾಡ್ಕೊಂಡಿದೆ. ಸೊ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಇದನ್ನ ಈ ರೀತಿ ಆಗಿದೆ ನೋಡಿ. ಕನ್ಸಿಸ್ಟೆನ್ಸಿ ಈ ರೀತಿ ಇದೆ. ಈ ರೀತಿ ಕನ್ಸಿಸ್ಟೆನ್ಸಿ ಇದೆ. ಇದನ್ನ ನಾನು ಇಲ್ಲಿ ಐಸ್ ಕ್ಯೂಬ್ಸ್ ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಹಾಕಿ ನಾನು 1 ವೀಕಿಗೆ ಆಗೋ ಅಷ್ಟು ಎತ್ತಿಟ್ಕೊತೀನಿ. ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಎಷ್ಟು ಬೇಕೋ ಅಷ್ಟೇ, ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಸೊ ಅಷ್ಟನ್ನು ನೀಟಾಗಿ ಮಾಡಿಕೊಂಡು, ಸೊ ಇದನ್ನು ಪ್ಲೇಟ್ ಮುಚ್ಚಿ, ಇದ್ರ ಮುಚ್ಚಳ ಬರುತ್ತೆ ನಿಮಗೆ. ಸೊ ಇದನ್ನು ಮುಚ್ಚಿಬಿಟ್ಟು ನೀವು ಫ್ರಿಡ್ಜಲ್ಲಿ, ರೆಫ್ರಿಜಿರೇಟರಲ್ಲಿ ಐಸ್ ಕ್ಯೂಬ್ಸ್ ಹೇಗಾಗತ್ತೆ ಸೊ ಅದೇ ರೀತಿ ನೀವು ಹಾಕಿ ಎತ್ತಿಟ್ಕೊಂಡ್ರೆ ಸೊ ನೀವು 1 ವೀಕ್ವರೆಗೂ ಈ ಹೆಲ್ತಿ ಡ್ರಿಂಕ್ನ ಉಪಯೋಗಿಸ್ಬೋದು. ಸೊ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಐಸ್ ಕ್ಯೂಬ್ಸು. ಇದು ಐಸ್ ಕ್ಯೂಬ್ ಆಗಬೇಕು. ಸೊ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಐಸ್ ಕ್ಯೂಬ್ಸ್ನ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದು ಅಂತ. ನಾನಿಲ್ಲಿ ಮುಂಚೆನೇ ಕ್ಯೂಬ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಗ್ರೈಂಡ್ ಮಾಡಿದ್ವಲ್ಲ, ಸೊ ಅದನ್ನು ಕ್ಯೂಬ್ಸ್ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಆ ಕ್ಯೂಬ್ಸ್ನ ನಾನು ಇಲ್ಲಿ ಹಾಕೊತಾ ಇದ್ದೀನಿ ನೋಡಿ. ಇದು ಬಂದು ಸ್ವಲ್ಪ ದೊಡ್ಡದಿದೆ. ಸೊ ಚಿಕ್ಕದಿದ್ರೆ ನೀವು 3 ಇಂದ 4 ಹಾಕೋಬೋದು. ಸೊ ನಾನು ಇಲ್ಲಿ ದೊಡ್ಡದಿರೋದ್ರಿಂದ ಆ ಗ್ಲಾಸಿಗೆ 2 ಐಸ್ ಕ್ಯೂಬ್ಸ್ ಸಾಕಾಗತ್ತೆ. ಐಸ್ ಕ್ಯೂಬ್ಸ್ ಹಾಕೊಂಡ್ಮೇಲೆ ಸೊ ನಾನಿಲ್ಲಿ ಉಗುರು ಬೆಚ್ಚಗಿರೋ ಅಂಥ ನೀರನ್ನ ಹಾಕೊತಾ ಇದ್ದೀನಿ. ಈ ರೀತಿ ಆಗತ್ತೆ. ಸೊ ಇದನ್ನು ನಾವು ಆ ಕ್ಯೂಬ್ಸು ನೀಟಾಗಿ ಡಿಸಾಲ್ವ್ ಆಗತ್ತೆ ನೀರಲ್ಲಿ. ಸೊ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡಿದ್ರೆ ಸೊ ನಮ್ಮ ಡ್ರಿಂಕ್ ರೆಡಿ ಆಗುತ್ತೆ. ಸೊ ಇದೆಲ್ಲ ಆದಮೇಲಿಂದ ನಾವು ಇನ್ನೊಂದು ಗ್ಲಾಸಿಗೆ ಇದನ್ನು ಸೋಸಿ ಇಟ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 2 ಗ್ಲಾಸ್ನ ಇಟ್ಕೊಂಡಿದ್ದೀನಿ. ಡಿಸಾಲ್ವ್ ಆಗಲಿ ನೋಡಿ. ಈಗ ನೀಟಾಗಿ ಡಿಸಾಲ್ವ್ ಆಗಿದೆ. ಸೊ ಅವತ್ತಿಂದ ಅವತ್ತೇ ಕೂಡ ನೀವು ಮಾಡಿ ಇಟ್ಕೊಬೋದು. ಅಥವಾ ನೀವು ಆಫೀಸ್ಗೆ ಹೋಗೋರಾಗಿರ್ಬೋದು, ಅಥವಾ ಏನಾದರೂ ತುಂಬ ಇದಿರುತ್ತಲ್ಲ, ಬ್ಯುಸಿ ಇರ್ತಿರಲ್ವ, ಕಷ್ಟ ಆಗುತ್ತೆ ಅಲ್ವಾ. ಸೊ ಅಂಥವ್ರು ಕೂಡ ನೀವು ಐಸ್ ಕ್ಯೂಬ್ಸ್ ಥರ ನೀವು ಮಾಡಿ ಇಟ್ಕೋಬೋದು. ಕ್ಯೂಬ್ಸ್ ಆಗಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ ಡೈಲಿಗೆ. ಸೊ ನಾನು ಇನ್ನೊಂದು ಮಗ್ ತೊಗೊತಾ ಇದ್ದೀನಿ. ಸೊ ಈ ಜ್ಯೂಸ್ನ ನಾನು ಇಲ್ಲಿ ಸ್ವಲ್ಪ ಸೋಸ್ಕೋತಾ ಇದ್ದೀನಿ ನೀಟಾಗಿ.
ಸೋಸ್ಕೊಂಡ್ಮೇಲೆ ನಿಮಗೆ ಬೇಕು ಅಂತ ಅಂದರೆ ಒಂದು ಪುದೀನಾನ ನೀವು ಹಾಕೋಬೋದು. ನೀವು ಸೋಸಿದ ತಕ್ಷಣನೇ ಕನ್ಸ್ಯೂಮ್ ಮಾಡ್ಬೋದು, ಅಂದರೆ ಕುಡಿಬೋದು, ನೀವು ತೊಂದರೆ ಏನೂ ಇಲ್ಲ. ಈ ಥರ ಕಾಣುತ್ತೆ ನೋಡಿ, ಈ ಥರ ರೆಡಿ ಆಗಿದೆ. ಇದನ್ನು ನೀವು ಮಾರ್ನಿಂಗ್ ಲೆಮನ್ ವಾಟರ್ ಕುಡಿತೀವಲ್ಲ, ಸೊ ಎದ್ದಿದ ತಕ್ಷಣ ಲೆಮನ್ ವಾಟರ್ ಕನ್ಸ್ಯೂಮ್ ಮಾಡ್ತೀವಲ್ಲ, ಅವಾಗ ಬೇಕಾದರೂ ಕುಡಿಬೋದು. ಇಲ್ಲ ಅಂತ ಅಂದರೆ ಟಿಫನ್ ಟೈಮಲ್ಲಿ, ಸೊ ನೀವು ಯಾವಾಗ ತಿಂಡಿ ತಿಂತೀರಾ ಆ ಟೈಮಲ್ಲಿ ಕೂಡ ಕುಡಿಬೋದು. ಸೊ ನಾನು ಯೂಶುವಲಿ ತಿಂಡಿ ಯಾವಾಗ ತಿಂತೀನಿ ಸೊ ಅವಾಗ ಕುಡಿತೀನಿ. ಹೋಪ್ ಆಲ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.